ಇಂದು ನಾವು ತುಮಕೂರಿನ ಕೈದಾಳದ ಚೆನ್ನಿಗರಾಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಇದು ತುಂಬ ಐತಿಹಾಸಿಕವಾದದ್ದು ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಜಕಣಾಚಾರಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಬೇಲೂರಲ್ಲಿ ಮೂರ್ತಿಗಳನ್ನ ಕಟ್ಟೋನು ಅಂದರೆ ಬೇಲೂರು ಹಳೆಬೀಡು ದೇವಸ್ಥಾನಗಳು ಏನಿದೆಯಲ್ಲ ಅದಕ್ಕೆ ಮೇನ್ ಆಗಿರುವಂಥ ಆರ್ಕಿಟೆಕ್ಟ್ ಯಾರು ಅಂತಂದರೆ ಜಕಣಾಚಾರಿ ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರ ಮಗನ ಹೆಸರು ಡಂಕಣಾಚಾರಿ ಅಂತ. ನಿಮಗೆ ಇದ್ರದ್ದು ಅವರಿಬ್ಬರದ್ದು ಒಂದು ಕಥೆನೂ ಗೊತ್ತಿದ್ದಿರ್ಬೋದು. ಆ್ಯಕ್ಚುಲಿ ಡಂಕಣಾಚಾರಿ ಏನು ಹೇಳ್ತಾನೆ ಅಂದರೆ, ಚೆನ್ನಿಗರಾಯ ಮೇನ್ ಟೆಂಪಲ್ ಕಟ್ಟಿರ್ತಾನೆ. ಆ ಟೆಂಪಲ್ ಒಳಗಡೆ ಕಲ್ಲಲ್ಲಿ ಕೆತ್ತಿರ್ತಾನೆ. ಆ ಕಲ್ಲು ಸರಿ ಇಲ್ಲ, ದೇವಸ್ಥಾನದ ದೇವರು ಮಾಡಿರೋಂಥ ಕಲ್ಲು ಸರಿ ಇಲ್ಲ, ಅದರೊಳಗಡೆ ಕಪ್ಪೆ ಇದೆ ಅಂತ ಮಗ ಹೇಳ್ತಾನೆ. ತಂದೆ ಹೇಳ್ತಾನೆ, ಇಲ್ಲ ಇಲ್ಲ ಹಂಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹಂಗೇನಾದರೂ ಇತ್ತಂದರೆ ನಾನು ಎಷ್ಟೋ ವರ್ಷಗಳಿಂದ ಮೂರ್ತಿಗಳನ್ನ ಮಾಡ್ಕೊಂಬಂದಿದ್ದೀನಿ, ನನಗೆ ಅಷ್ಟು ಪ್ರೌಢಿಮೆ ಇದೆ ಕೆತ್ತನೆಯಲ್ಲಿ, ನೀನು ಹೆಂಗೆ ಹೇಳ್ತೀಯ ಅಂತ ಅಪ್ಪ ಮಗನ ಮಧ್ಯೆ ವಾಗ್ಯುದ್ಧ ಆಗುತ್ತೆ. ಆವಾಗ ಮಗ ಹೇಳ್ತಾನೆ, ಅಕಸ್ಮಾತ್ ಅದಿದೆ ಅಂತಂದರೆ ನೀನೇನು ಮಾಡ್ಕೊಳ್ತೀಯ ಅಂತ. ಅವನು ಹೇಳ್ತಾನೆ, ನಾನು ಕೈನ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ. ಆಮೇಲೆ ಒಡೆದು ನೋಡ್ತಾರೆ ದೇವರನ್ನ ಮೂರ್ತಿನ, ಅದರಲ್ಲಿ ಆ್ಯಕ್ಚುಲಿ ಕಪ್ಪೆ ಇರುತ್ತೆ. ಮಗ ಹೇಳ್ತಾನೆ, ತಂದೆ ಏನು ಮಾಡ್ತಾನೆ, ತನ್ನ ಬಲಗೈನ ಕತ್ತರಿಸ್ಕೊಂಡು ಬೇಲೂರನ್ನ ಬಿಟ್ಟು ಅವನೇನು ಮಾಡ್ತಾನೆ, ತನ್ನ ಜನ್ಮಸ್ಥಳ ಯಾವುದು ಕೈದಾಳ ಅಂತ ಯಾವ್ದು ಹೇಳ್ತಾರೆ ತುಮಕೂರಲ್ಲಿ ಈಗ ಯಾವ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದು ಎಡಗೈನಲ್ಲೇ ಕೆತ್ತಿ ಅವನೇನು ಮಾಡ್ತಾನೆ, ಚೆನ್ನಿಗರಾಯನ ದೇವಸ್ಥಾನ ಮಾಡ್ದ ಅಂತ ಹೇಳ್ತಾರೆ. ದೇವಸ್ಥಾನ ಮಾಡಿದಾಗ